ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಪ್ಪ. ಹೇಳಪ್ಪ ರಾಜ, ಎಲ್ಲಿದ್ಯೋ? ನಾನು ಭೂಮಿಕಾ ಹಾಸ್ಪಿಟ್ಲಿಗೆ ಬಂದಿದ್ದೆ. ಹಾಸ್ಪಿಟ್ಲಿಗ? ಯಾಕೋ, ಏನಾಯ್ತು? ಯಾರಿಗೆ? ಅಪ್ಪ ನನ್ಗೇನು ಹೇಳಲ್ವಲ್ಲೋ? ಲೇ, ಇದು ಫೋನಲ್ಲಿ ಹೇಳೋಂಥದ್ದಲ್ಲ, ನೇರವಾಗಿ ಸಿಕ್ಕಿ ಹೇಳ್ತೀನಿ ಬಿಡು. ನನಗೆ ಗೊತ್ತಾಯ್ತು ಬಿಡು. ನೀನು ವಿಷಯ ಹೇಳೋದಕ್ಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದೆಯಾ ಅಂದ್ರೆ, ಅತ್ತಿಗೆ ಜೊತೆ ಜೋಡಿ ಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ಯಾ ಅಂತಂದ್ರೆ ಇದು ಅದೇ ಗೊತ್ತಾಗೋದು ಬಿಡು. ಕಂಗ್ರ್ಯಾಚುಲೇಷನ್ಸ್ ಗೆಳೆಯಾ, ಕಂಗ್ರ್ಯಾಚುಲೇಷನ್. ಏನು ಹೇಳ್ತಾ ಇದೀಯಾ? ನೋಡೋ, ಇನ್ನು ಚೆಕಪ್ ಬಂದಿದ್ದೀವಿ, ಇನ್ನು ಪ್ಲಾನಿಂಗ್ ಸ್ಟೇಜಲ್ಲಿದೆ, ಯಾವುದು ಫೈನಲ್ ಆಗಿಲ್ಲ. ಸುಮ್ಮನೆ ಏನೇನೋ ಮಾತಾಡೋಣ ಕಣೋ. ಇನ್ನು ಒಂದು ಲೈನ್ ಸಿಕ್ಕಿದ್ರೆ ಸಾಕು, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸು ಎಲ್ಲ ಬರ್ದ್ಬಿಡ್ತೀಯ ಅಲ್ವಾ? ನೀನು ಫೋನ್ ರಿಸೀವ್ ಮಾಡ್ದಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಒಂದಕ್ಕೆ ಹೋಗಿ ಎರಡು ಮಾಡ್ಬಿಡ್ತೀಯ. ಕರೆಕ್ಟಾಗಿ ಹೇಳ್ದಲ್ಲ ಗೆಳೆಯ, ಒಂದಕ್ಕೆ ಎರಡು. ಹೌದು, ಒಬ್ಳು ಹೆಂಡತಿಗೆ 2 ಮಕ್ಕಳನ್ನ ಕೊಟ್ಟಿದ್ದೀನಿ. ಪಕ್ಕ ಮ್ಯಾಚ್ ಆಯ್ತು ಬಿಡ. ಲೈ, ಏನು ಹೇಳ್ತಾ ಇದೀಯಾ? ಇರ್ಲಿ ಬಿಡೋ ಗೆಳೆಯ, ಯಾಕೆ ಅಷ್ಟೊಂದು ಹುರ್ಕೋತೀಯ? ಓಹೋ, ಪಕ್ಕದಲ್ಲಿ ಅತ್ತಿಗೆ ಇದ್ದಾರೆ ಅಂತಾನಾ? ಅಡ, ಇಂಥ ತರಲೆ, ತುಂಟಾಟ, ಪೋಲಿತನ ಇದ್ರೇನೆ ಏನಾದರೂ ಒಂದಾಗೋದು. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ, ಸಂಕೋಚ ಬಿಟ್ರೇನೆ ಸಂಸಾರ ಬೆಳೆಯೋದು, ಪೋಲಿತನ ಇದ್ರೇನೆ ಅಪ್ಪ ಆಗೋದು. ಇದನ್ನ ಎಲ್ಲಾದ್ರೂ ಬರೆದಿಟ್ಕೊಂಬಿಡು, ಆಗಾಗ ಅದನ್ನ ತೆಗೆದು ನೋಡ್ತಾ ಇರೋ. ಇದೊಂಥರ ಡಾಕ್ಟರ್ ಕೊಡೋ ಪ್ರಿಸ್ಕ್ರಿಪ್ಷನ್ ಇದ್ದಂಗೆ. ಆ್ಯಕ್ಚುಲಿ ಇದಕ್ಕಿಂತ ನಾನು ಹೇಳಿದ್ದೆ ವರ್ಕೌಟ್ ಆಗೋದು. ಏಯ್, ಸಾಕು ಸುಮ್ಮನೆ, ಬಾಯಿಗೆ ಬಂದಾಗೆಲ್ಲ ಮಾತಾಡ. ಗೆಳೆಯ, ಏನೇನೋ ಹೇಳ್ತಾ ಇಲ್ಲ ಕಣ, ಏನು ಬೇಕೋ ಅದನ್ನೇ ಹೇಳ್ತಾ ಇದ್ವಿ. 2 ಮಕ್ಕಳ ಪ್ರೊಡ್ಯೂಸರ್ ಆಗಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ವಿ. ಸಿಕ್ಕಾಪಟ್ಟೆ ನಾಚಿಕೆನಪ್ಪ ನಿನಗೆ. ಇಷ್ಟೆಲ್ಲ ನಾಚಿಕೆ ಪಟ್ಕೊಂಡಿದ್ದಿದ್ರೆ ಇವತ್ತು ಭಾರತದ ಪಾಪ್ಯುಲೇಷನ್ 150 crores ದಾಟ್ತಾನೆ ಇರಲಿಲ್ಲ. ಅದರಲ್ಲಿ ನಿಂದು ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅನ್ನೋದಷ್ಟೇ ಕಣ ನನ್ನ ಕಾಳಜಿ. ಅರ್ಥ ಮಾಡ್ಕೊಳ್ಳೋ. ಸರಿ, ಇವಾಗ ನೀನು ಯಾಕೆ ಕಾಲ್ ಮಾಡಿದೆ ಅದನ್ನ ಹೇಳು. ಏನಿಲ್ಲ ಗೆಳೆಯ, ಟೈಮ್ ಪಾಸ್ ಆಗ್ತಿರ್ಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಓ, ಟೈಮ್ ಪಾಸಿಗೆ ಫೋನ್ ಮಾಡಿದ್ಯಾ? ಹ್ಞೂ ಕಣ ಗೆಳೆಯ, ನನ್ನ ಚಡ್ಡಿ ದೋಸ್ತಲ್ವಾ ನೀನು, ನಿನಗಲ್ದೆ ಇನ್ಯಾರಿಗೋ ಕಾಲ್ ಮಾಡಲಿ ನಾನು. ಅದ ಗೆಳೆಯ, ನಿನಗೊಂದು ಸ್ಟ್ರಾಂಗ್ ಟಿಪ್ಸ್ ಕೊಡ್ಲ. ನೀನು ಇವತ್ತಿಂದ ನಾರ್ಮಲ್ ಫುಡ್ ಮುಟ್ಲೇಬೇಡ ಕಣ, ಓನ್ಲಿ ಸ್ಪೆಷಲ್ ಫುಡ್ಡೇ. ನೋಡ, ಚಳಿಗಾಲದಲ್ಲಿ ತಿನ್ಬೇಕಾಗಿರೋದು ಅವರೆಕಾಯಿ, ಕಡಲೆಕಾಯಿ ಅಲ್ಲ ಕಣ, ನುಗ್ಗೆಕಾಯಿ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ, ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಗೊತ್ತಾಯ್ತಾ? ಇಡ ಫೋನು. ಆನಂದ್ ತರ್ಲೆ ನನ್ನ ಮಗ, ಸುಮ್ಮನೆ ತಲೆ ತಿಂತಾನೆ. ಕೊಟ್ಟೆ ಮಾಡ್ಬಿಟ್ಟಿದ್ದಾನೆ. ಓಹೋ, ನುಗ್ಗೆಕಾಯಿ ತಗೊಳಕ್ ಮಾರ್ಕೆಟ್ಗೆ ಏನಾದ್ರು ಹೋಗ್ಬಿಟ್ನಾ? ಹೋಗಿತ್ತ. ಏನ್ ಆನಂದ್, ಇಷ್ಟೊಂದು ಖುಷಿಯಾಗಿದ್ಯಾ? ಕೂತ್ಕೋ, ವಿಷಯ ಕೇಳಿದ್ರೆ ನೀನು ಅಷ್ಟೇ ಖುಷಿ ಪಡ್ತೀಯಾ? ಏನ್ ವಿಷಯ? ಗೆಳೆಯ ಅದಕ್ಕೆ ಇಬ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಚೆಕಪ್, ತೊಟ್ಲು ತೂಗೋ ಪ್ಲಾನಿಂಗು. ಅಂತೂ ಆ ದೇವ್ರಿಗೆ ಈಗ್ಲಾದ್ರೂ ನಮ್ಮ ಪ್ರೇಯರ್ಸ್ ಕೇಳಿಸ್ತಲ್ಲ, ಅಷ್ಟ್ ಸಾಕು. ಆ ದೇವ್ರೆ ಅವ್ರಿಬ್ಬರಿಗೂ ಬುದ್ಧಿ ಕೊಟ್ಟಿರ್ಬೇಕು. ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಗ್ತಿದೆ. ತುಂಬಾ ಒಳ್ಳೆ ಬೆಳವಣಿಗೆ ಕಣೆ ಇದು. ಆದಷ್ಟು ಬೇಗ ಅವ್ರಿಬ್ಬರಿಗೂ ಮಕ್ಕಳಾಗ್ಬಿಟ್ರೆ ಅಷ್ಟೇ ಸಾಕು. ನಾನು ಒಂದು ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀನಿ. ಏನ್ ಟಿಪ್ಸು? ಮೇಲೆ ಮಾಮೂಲಿ ಫುಡ್ ಎಲ್ಲ ತಿನ್ಬೇಡ ಕಣ, ಡೈಲಿ ನುಗ್ಗೆಕಾಯಿ ತಿನ್ನು ಅಂತ ಹೇಳಿದ್ದೀನಿ. ನೋಡು, ಅದು ಇವ್ರ ನಮ್ಮನೇಲೇನು ನುಗ್ಗೆಕಾಯ ಇಲ್ಲ, ಹಾಗಲಕಾಯಿ ಗೊಜ್ಜು ಬಂತೀನಿ. ಡಾಕ್ಟರ್ ರಿಪೋರ್ಟ್ಸ್ ಎಲ್ಲ ಬಂತ? ರಿಪೋರ್ಟ್ ಸ್ವಲ್ಪ ಲೇಟ್ ಆಗುತ್ತೆ, ನಿಮಗೆ ನಾಳೆ ಬೆಳಗ್ಗೆ ಸಿಗುತ್ತೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇವಾಗಲೇ ಏನೂ ಹೇಳೋದಕ್ಕಾಗಲ್ಲ, ರಿಪೋರ್ಟ್ ಬಂದ್ಬಿಡ್ಲಿ, ಸೊ ದಟ್ ನಮಗೂ ಒಂದು ಕ್ಲಾರಿಟಿ ಇರುತ್ತೆ. ಇದ್ರ ಬಗ್ಗೆ ನೀವು ಇಷ್ಟೊಂದು ಟೆನ್ಷನ್ ತಗೊಳ್ಳೋದೇನು ಬೇಡ. ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು. ಸಿಸ್ಟರ್, ವಾಟ್ ಹ್ಯಾಪನ್ಡ್? ಏನಾಯ್ತು? ಟೆನ್ಷನ್ ಇಲ್ಲ, ಇತ್ತಿಂದತ್ತ ತಿರ್ಗಾಡ್ತಾ ಇದೆಯಲ್ಲ. ಆ ಗೌತಮ್ ಭೂಮಿಕಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ. ಅವ್ರು ಏನಾದರೂ ಸೆಕೆಂಡ್ ಒಪಿನಿಯನ್ ತಗೊಳಕ್ಕೆ ಬೇರೆ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ? ಏನ್ ಸಿಸ್ಟರ್, ನೀನು ನನಗೆ ಹೇಳಿ ನಂತರನೇ ನೀನು ಮಾಡ್ತೀಯಲ್ಲ. ಅಲ್ಲ ಸಿಸ್ಟರ್, ಅದು ನಾನು ಏನು ಹೇಳಕ್ ಹೊರಟೆ ಅಂದರೆ, ನಮ್ಮ ಮನೆಗೆ ಡಾಕ್ಟ್ರ್ ಬಂದು ಹೋಗಿದ್ದಾರೆ. ನಮ್ಮದೇ ಡಾಕ್ಟ್ರು, ನೀನೇ ಕರೆಸ್ಕೊಂಡಿತ್ತು, ನಮ್ಮದೇ ಟೀಮು, ಅದು ನಮ್ಮವರೇ ಬೇರೆ. ಈಗ ಗೌತಮ್ ಭೂಮಿಕಾ ಹೋದರೆ
ಅಲ್ಲಿಗೆ ಹೋಗ್ಬೇಕಲ್ವಾ? ಇದು ಕಾಮನ್ ಸೆನ್ಸು. ನೀನು ಅನ್ವಾಂಟೆಡ್ ಟೆನ್ಷನ್ ಮಾಡ್ಕೋತೀಯಪ್ಪ. ನನಗೆ ಗೊತ್ತಣ್ಣ ಗೌತಮ್ ಅಲ್ಲೇ ಕರ್ಕೊಂಡು ಹೋಗ್ತಾನೆ ಅಂತ. ಆದರೆ ಬೇರೆ ಯಾರಾದರೂ ಸಜೆಸ್ಟ್ ಮಾಡಿದ್ರು ಅಂತ ಬೇರೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ರೆ ನಮ್ಮ ಬಂಡವಾಳ ಎಲ್ಲ ಹೊರಗೆ ಬರಲ್ವಾ? ಓ, ಇತ ನಿನ್ನ ಯೋಚನೆ. ಈ ಮಾತನ್ನು ನಾನು ಒಪ್ತೀನಿ. ಖಂಡಿತ ಡೇಂಜರಸ್ಸೇ, ಇದರಲ್ಲಿ ಖಂಡಿತ ಅಪಾಯ ಇದೆ. ಇಷ್ಟೇ, ನಾವು ಇದಕ್ಕೆ ಅವಕಾಶ ಮಾಡಿಕೊಡೋದೇ ಬೇಡ. ಇವರೇ ಬೆಸ್ಟ್ ಡಾಕ್ಟ್ರು ಅಂತ ಗೌತಮ್ ಮುಂದೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಣ. ಇವ್ರು ಬಿಟ್ಟರೆ ಇನ್ನೊಬ್ರು ಇಲ್ಲ ಅಂತ ಅವನಿಗೆ ಮನವರಿಕೆ ಮಾಡ್ಕೊಳ್ಳೋಣ. ಏನೇ ಆದರೂ ಎಲ್ಲವನ್ನೂ ನಾನೇ ನೋಡ್ಕೋತೀನಿ ಅಂತ ನೀನೇ ಉಸ್ತುವಾರಿ ತಗೋ. ಈ ಗೌತಮ್ ನಿನ್ನ ಗಮನಕ್ಕೆ ತರದೆ ಏನೂ ಮಾಡಬಾರ್ದು, ಎಲ್ಲೂ ಮುಂದಕ್ಕೆ ಹೋಗಬಾರ್ದು. ಎಲ್ಲವೂ ನಿನ್ನ ಗಮನಕ್ಕೆ ಬಂದು ಮಾಡೋಂಗೆ ನೀನು ಮಾಡ್ಕೋ. ಈಗ ಅಲ್ಲಿಗೆ ಹೋಗ್ತಾನೆ, ಅಟ್ಯಾಕ್ ನಮ್ಮವ್ರೆ, ನಮಗೆ ಬೇಕಾದಂಗೆ ರಿಪೋರ್ಟ್ ಕೊಡ್ತಾರೆ. ಹೆಂಗೆ? ರಿಪೋರ್ಟ್ ಏನಾದರೂ ಕೊಡಲಿ ಅಣ್ಣ, ಆದರೆ ಅವಳಿಗೆ ಮಗು ಆಗೋ ಚಾನ್ಸಸ್ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೆ ನಾನು ಕಾಯ್ತಾ ಇರೋದು. ಏನಮ್ಮ ನೀನು ಈ ವಿಷಯದಲ್ಲಿ ಗೌತಮ್ಗಿಂತ ಜಾಸ್ತಿ ನಿನಗೆ ಕ್ಯೂರಿಯಾಸಿಟಿ ಇದ್ದಂಗೆ ಇದೆಯಲ್ಲ. ಮಗು ಆಗುತ್ತೆ, ನಾಳೆನಾಗತ್ತೆ. 9 ತಿಂಗಳು 9 ದಿವಸ ಕಾಯಬೇಕು. ಅಷ್ಟು ಟೈಮ್ ಇದೆ ನಮ್ಮ ಹತ್ರ. ನೋ ಟೆನ್ಷನ್. ತಂಡ ಕೂಲ್. ಮೊದಲ ರಿಪೋರ್ಟ್ ಬರಲಿ, ಆಮೇಲೆ ಅದ್ರ ಪ್ರಕಾರ ಪ್ಲಾನ್ ಮಾಡೋಣ. ಯಾವುದೇ ಕಾರಣಕ್ಕೂ ಅವಳಿಗೆ ಮಗು ಆಗಬಾರ್ದು. ಗೌತಮ್ ನನ್ನ ಮಕ್ಕಳನ್ನ ತನ್ನ ಮಕ್ಕಳ ಥರ ನೋಡ್ಕೋತಿದ್ದಾನೆ. ಅದು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು. ಅದು ಬದಲಾಗದೇ ಇರೋ ಥರ ನಾವು ನೋಡ್ಕೋಬೇಕು. ಗೌತಮ್ ಇಷ್ಟು ದಿನ ನಮಗೋಸ್ಕರ ಬದುಕ್ತಿದ್ದಾನೆ, ಮುಂದೇನು ಹಾಗೆ ಆಗಬೇಕು. ಅಕಸ್ಮಾತ್ ಭೂಮಿಕಾಗೆ ಏನಾದರೂ ಮಗು ಆದರೆ ಗೌತಮ್ಗೆ ಅವನದೇ ಆದ ಒಂದು ಫ್ಯಾಮಿಲಿ ಆಗತ್ತೆ. ಆಮೇಲೆ ನಾವೆಲ್ಲ ಸೈಡ್ ಲೈನ್ ಆಗ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು. ಯಾವುದೇ ಕಾರಣಕ್ಕೂ ಬ್ರಾಂಚ್ ಆಫೀಸ್ ಓಪನ್ ಆಗಕೂಡ್ದು. ಎಲ್ಲವೂ ಹೆಡ್ ಆಫೀಸಿಂದಲೇ ನಡೀಬೇಕು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಅವನು ಎಷ್ಟೇ ಅಲ್ಲಾಡಿದ್ರು ಜುಟ್ಟು ನಿನ್ನ ಕೈಯಲ್ಲೇ ಇರಬೇಕು ಸಿಸ್ಟೇ. ಝೂನಲ್ಲಿ ಹುಲಿ ಸಿಂಹಗಳು ತಮಗೆ ಪಂಜಿದೆ, ಕೋರೆ ಹಲ್ಲಿದೆ, ತಾವು ಬೇಟೆ ಆಡ್ತಿದೀವಿ ಅನ್ನೋದನ್ನೇ ಮರೆತು ಅವ್ರು ಹಾಕೋ ಮಾಂಸದ ಚೂರು ತಿಂದು ಬದುಕ್ತವಲ್ಲ, ಅವ್ರು ಹೇಳ್ದಂಗೆ ಬೆಕ್ಕಿನ ಥರ ಬಿದ್ಕೊಂಡಿರ್ತಾವಲ್ಲ. ಗೌತಮ್ ಕೂಡ ಹಾಗೆ ನೀನು ಹೇಳ್ದಂಗೆ ಕೇಳ್ತಾನೆ. ನೀನು ಅವನನ್ನು ಆ ರೀತಿ ಟ್ರೈನ್ ಮಾಡಿದೆ ಸಿಸ್ಟರ್. ಅವನ ಪಾಲಿಗೆ ರಿಂಗ್ ಮಾಸ್ಟರ್ ನೀನು. ಹಾಗಾಗಿ ನೀನು ಅನ್ವಾಂಟೆಡ್ ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ಗೌತಮ್ ನಿನ್ನ ಸುಪರ್ದಿಯನ್ನು ಮೀರಿ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವನು ಒಂದು ವೇಳೆ ಅಮ್ಮವ್ರ ಗಂಡ ಆದರೂ ನಿನಗೆ ಮಗನೇ, ನಿನ್ನ ಪಾಲಿಗೆ ಅವನು ಗುಲಾಮನೇ ಸಿಸ್ಟರ್. ಹಾಗಾಗಿ ನೀನು ಅತಿಯಾಗಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ. ಯಾವುದು ಕೈ ಮೀರಿ ಹೋಗಿಲ್ಲ, ಹೋಗೋದು ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಮಗು ಆಗೋದಕ್ಕೆ 9 ತಿಂಗಳು ಬೇಕೇ ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.